வணக்கம் நண்பர்களே. இது கேஎஸ்ஆர்டிசியால் நடத்தப்படுகிற ஒரு பேக்கேஜ் டூரு. இது வந்து மைசூர் சேட்டலைட் பஸ் ஸ்டாண்ட்லேருந்து ஒரு 6:30 மணிக்கு கிளம்பி 9:30 மணிக்கு ட்ராப் பண்ணிடுறாங்க. இது சாட்டர்டே சண்டே மட்டும் ஆப்ரேட் பண்ணுறாங்க. இப்போ ஒரு 5 இடத்த கவர் பண்ணுறாங்க. இது நல்லாயிருக்கு. ஒரு தலைக்கு வந்து 500 ரூபாய் சார்ஜ் பண்ணுறாங்க. சில்ட்ரன்ஸுக்கு வந்து 350 ருபீஸ். ஃபஸ்ட்டு நம்ம போனது வந்து சோம்நாத்புரா கேசவா டெம்பிள். வீடியோ பாருங்கள். தேங்க்யூ. ಆದ್ದರಿಂದ ದೇವಸ್ಥಾನದ ಒಳಗಡೆ ಗಾಳಿ ಬೆಳಕು ಬರಲಿಕ್ಕೋಸ್ಕರ ಕಲ್ಲಿನ ಕಿಟಕಿಗಳನ್ನು ಮಾಡಿದ್ದಾರೆ. ಜಾಲಾಂಧ್ರಿಗಳು ಇಲ್ಲಿ ಗೋಡೆಗಳ ಮೇಲೆ ಸುಂದರವಾದ ಕೆಳಗಡೆ ಆನೆಗಳನ್ನು ಕೆತ್ತನೆ ಮಾಡಿದ್ದಾರೆ. ಆನೆ ಶಕ್ತಿ ಸಂಕೇತ, ದೇವಾಲಯವನ್ನು ಹೊತ್ತು ನಿಂತಿದ್ದನ್ನು ಸಂಕೇತಿಸುವುದು. ಎರಡನೇ ಸಾಲು ಕುದುರೆ ಸವಾರರು, ಅದು ವೇಗದ ಸಂಕೇತ, ಸ್ಪೀಡ್. ಮೂರನೇ ಸಾಲಿನಲ್ಲಿ ಹೂವಿನ ಬಳ್ಳಿಗಳು, ಅದು ಅಲಂಕಾರದ ಸಂಕೇತ. ಅಂದರೆ ರಾಜ ತನ್ನ ರಾಜ್ಯಭಾರವನ್ನು ಆನೆಯಷ್ಟು ಶಕ್ತಿಯಾಗಿ, ಕುದುರೆಯಷ್ಟು ವೇಗವಾಗಿ, ಹೂವಿನಷ್ಟು ಸುಂದರವಾಗಿ ತನ್ನ ರಾಜ್ಯಭಾರ ಮಾಡ್ತಾ ಇರೋದು ಸಂಕೇತ. ಇಲ್ಲೊಬ್ಬ ರಾಜನಾಗಲಿಕ್ಕೆ ಶಕ್ತಿ, ವೇಗ, ಅಲಂಕಾರ ಅದಷ್ಟು. ನಾಲ್ಕನೇ ಸಾಲಿನಲ್ಲಿ ಕೆಲವೊಂದು ಪುರಾಣ ಕಥೆಗಳ ಸನ್ನಿವೇಶ ಭರತನಾಟ್ಯವಾಗಿದೆ. ಐದನೇ ಸಾಲಿನಲ್ಲಿ ಕಾಲ್ಪನಿಕ ಪ್ರಾಣಿ ಮಕರ ಅಂತ ಪ್ರಾಣಿ, ಅದು 7 ಪ್ರಾಣಿಗಳ ಒಂದೊಂದು ಭಾಗ ಸೇರಿಸಿ ಒಂದು ಪ್ರಾಣಿ ಮಾಡಿದ್ದಾರೆ. ಹಂದಿಯ ದೇಹ, ಸಿಂಹದ ಕಾಲು, ಮೊಸಳೆಯ ಬಾಯಿ, ನವಿಲಿನ ಬಾಲ, ಹಸುವಿನ ಕಿವಿ, ಆನೆ ಸೊಂಡಿಲು, ಕೋತಿಯ ಕಣ್ಣು, 7 ಪ್ರಾಣಿಗಳ ಒಂದು ಭಾಗ ಸೇರಿಸಿ ಮಕರ ಅಂತ ಹೆಸರು, ಕಾಲ್ಪನಿಕ ಪ್ರಾಣಿ. ನಂತರ ಹಂಸ ನೀರಿನಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿ, ಅದು ಸ್ವಚ್ಛತೆಯ ಪ್ಯೂರಿಟಿ. ಅದು ಮೇಲೆ ದೊಡ್ಡ ಮೂರ್ತಿಗಳಿದೆ, ಅದು ವಿಷ್ಣು ದೇವಾಲಯ ಆದ್ದರಿಂದ ವಿಷ್ಣು ವಿದ್ಯೆಯಲ್ಲಿ ಹೆಚ್ಚು ಕೆತ್ತನೆ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಹಾಗೆ ನಮ್ಮ ಹಿಂದೂ ದೇವಾಲಯಗಳು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗುವುದರಿಂದ ಗಾಳಿ ಬೆಳಕುಗೋಸ್ಕರ ಕೆಲವು ಕಿಟಕಿಗಳನ್ನು ಮಾಡಿದ್ದಾರೆ, ಜಾಲಾಂಧ್ರಗಳು. ಹಾಗೆ ಮುಂದೆ ನಾಲ್ಕು ಪುರುಷಾರ್ಥ ಅಂತ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದಕ್ಕೆ ಈ ದೇವಸ್ಥಾನದಲ್ಲಿ ಪ್ರಾಣಿಗಳು ಬಂದು ಆನೆ, ಕುದುರೆ ಅವೆಲ್ಲ ಬಂದು ಧರ್ಮದ ಸಂಕೇತ. ಕಥೆಗಳು ಬಂದು ಪುರಾಣ ಕಥೆಗಳು ಬಂದು ರಾಮಾಯಣ ಮಹಾಭಾರತ ಕಥೆಗಳು ಬಂದು ಅರ್ಥ. ನಂತರ ಇದು ಕಾಮ. ನಂತರ ದೇವತಾ ಮೂರ್ತಿಗಳು ಏನು ಬರುತ್ತೆ ಅದು ಮೋಕ್ಷ. ಇದೇ ನಮ್ಮ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮಲ್ಲಿ ಪ್ರತಿ ದೇವರಿಗೂ ವಾಹನಗಳಿದೆ. ವಿಷ್ಣು ವಾಹನ ಯಾವುದು ಗೊತ್ತಾ? ನೋಡಿ, ಗರುಡ ಪಕ್ಷಿಯನ್ನು ಮಾಡಿದ್ದಾರೆ. ವಿಷ್ಣುವಿನ ವಾಹನ ಗರುಡ, ಬ್ರಹ್ಮನಿಗೆ ವಾಹನ ಶಿವನ ವಾಹನ ಬ್ರಹ್ಮನ ಹೆಂಡತಿ ವಾಹನ ಹಂಸ. ಇಲ್ಲ, ಬ್ರಹ್ಮನಿಗೆ ಹಂಸ, ಸರಸ್ವತಿಗೆ ಅಣ್ಣ. ಹೆಂಡತಿ ವಾಹನ ಗೋಗನವರಲ್ಲ, ಸೌತ್ನವರಿಗೆ ಆನೆ, ಗಜಲಕ್ಷ್ಮಿ. 2 ಆನೆಗಳಿರ್ತವೆ. ಶಿವನ ಹೆಂಡತಿ ಗಣೇಶನ ಗೊತ್ತಿಲ್ಲ ಅನ್ಸುತ್ತೆ. ಇದು ನಮ್ಮ ಮೇನ್ ದೇವಾನ ದೇವತೆಗೆ ಹಿಂದೂಗಳಾಗಲು ಇಷ್ಟನ್ನು ತಿಳ್ಕೊಂಡಿರಬೇಕು. ಅದಕ್ಕೆ ಕೇಳಿದ್ದು ನಾನು. ಸಹಸ್ರನಾಮ, 1000 ಡಿಫರೆಂಟ್ ನೇಮ್. ಮ್ಯಾಕ್ಸಿಮಮ್ ವಿಶ್ವ ವಿಶ್ವರೂಪ ತಾಳಿದಾಗ 36 ಬರುತ್ತೆ.
ಪಾರ್ವತಿ ಕಾಳಿ ಚಂಡಿ ಚಾಮುಂಡೇಶ್ವರಿ ಆದಾಗ 16, 18, 24 ಗಂಟೆ. ಮೋರ್ ಹ್ಯಾಂಡ್ಸ್ ದ ಮೋರ್ ಪವರ್. ಮಿನಿಮಮ್ 4 ನೋಡಿ, 4 ಡಿಸೈನ್ ಮಾಡಿದ್ದಾರೆ. ಒಂದು ಕಂಬ ಇದ್ದಂಗೆ ಇನ್ನೊಂದಿದೆ. ಮೇಲ್ಗಡೆ ಸೀಲಿಂಗು ಸಹ ನೋಡಿ ಕಲ್ಲಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕಲ್ಲು 16 ಸೀಲಿಂಗ್ ಇದೆ. 16 ಸೀಲಿಂಗಲ್ಲಿ ಕೆಲವೊಂದರಲ್ಲಿ ಬಾಳೆಗೊನೆ ಮುಂದಿಗೆ ಹೂ ಬಿಡುತ್ತಲ್ಲ, ಮೂಟೆ ಅಂತ ಹೇಳ್ತೀವಿ ನೋಡಿ, ಬಾಳೆ ಮೂಟೆ ನೋಡಿ, ಬಾಳೆ ಮೂಟೆ ಡಿಸೈನು. ಕೆಲವೊಂದರಲ್ಲಿ ಬಾಳೆ ಗೊನೆ ಡಿಸೈನು, ಕೊಂಚ ಬನಾನಾ ಡಿಸೈನ್ ಬರುತ್ತೆ. ಕೆಲವೊಂದರಲ್ಲಿ ಕಮಲದ ಮೊಗ್ಗಿನ ಡಿಸೈನ್ ಬರುತ್ತೆ. ಅದೆಲ್ಲ ಡೆಕೋರೇಷನ್ಗೋಸ್ಕರ ಮಾಡಿರ್ತಕ್ಕಂಥದ್ದು. 18 ಪಿಲ್ಲರು, 16 ಸೀಲಿಂಗು. ಎಷ್ಟು ನೋಡಿ, ಎದುರುಗಡೆ ಕೇಶವ ಇಲ್ಲ. ದೇವಸ್ಥಾನವನ್ನು ಮುಖ್ಯವಾಗಿ 3 ಭಾಗ ಮಾಡ್ತಾರೆ. ದೇವರ ಸ್ಥಳವನ್ನು ಗರ್ಭಗುಡಿ ಅಂತ, ಗರ್ಭಗೃಹ. ಎರಡನೇ ರೂಮು ದರ್ಶನ ಮಂಟಪ ಅಥವಾ ಪ್ರಾರ್ಥನಾ ಸ್ಥಳ, ಪ್ರೇಯರ್ ಹಾಲ್. ಈಗ ನಾವು ನಿಂತಿರೋ ಜಾಗ ನಾಟ್ಯ ಮಂಟಪ. ಆಗಿನ ಕಾಲ ದೇವದಾಸಿಯರು ಅಂತ ಇರ್ತಾ ಇದ್ರು. ಅವರು ದೇವರಿಗೆ ನಾಟ್ಯದ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಭರತನಾಟ್ಯದಿಂದ. ಹಾಗಾಗಿ ಹೊಯ್ಸಳ ದೇವಸ್ಥಾನದಲ್ಲಿ ಮುಸ್ಲಿಮ್ಸ್ ನಾಟ್ಯ ಮಾಡ್ತಾ ಇದ್ದಾರೆ. ಇದನ್ನ ಈಗ ಕೇಂದ್ರ ಸರ್ಕಾರ 1958 ತಗೊಂಡ ಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ. ಟೂರಿಸ್ಟ್ ಆ್ಯಂಡ್ ಪೊಲ್ಯೂಷನ್ ಸ್ಟೇಟ್ ಸಂಬಂಧ ಇಲ್ಲ. ಹಾಗಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ. ಈಗ ನೀಟಾಗಿ ಕ್ಲೀನ್ ಮಾಡಲಿಕ್ಕೆ ಕ್ಲಾಸ್ ಇಟ್ಟಿದ್ದಾರೆ. 3 ವರ್ಷಕ್ಕೊಂದ್ಸಲ ಇದನ್ನ ಕೆಮಿಕಲ್ ಹಾಕಿ ವಾಶ್ ಮಾಡ್ತಾರೆ. ಒಂದ್ಸಲ ಕೆಮಿಕಲ್ ವಾಶ್ ಮಾಡಲಿಕ್ಕೆ 85 ಲಕ್ಷ ಬೇಕಾಗುತ್ತೆ. ಸೆಕ್ಯೂರಿಟಿ ಯಾವುದೇ ಸರ್ಕಾರ ಇದು ಸೆಲ್ಯೂಷನ್ ಪ್ರಾಬ್ಲಮ್ ಇದೆ.